ಓಂ ನಮಃ ಶಿವಾಯ. ಸ್ವಾಮಿ ಕುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮಗೆ ನಿಮ್ಮ ರಾಶಿ ಗ್ರಹ ಮತ್ತು ಮತ್ತೊಂದು ಏನು ಅಂದರೆ ದಿಕ್ಕು, ಯಾವ ದಿಕ್ಕು ನಿಮಗೆ ಶುಭ ಅನ್ನೋದನ್ನು ರಾಶಿಗೆ ಅನುಗುಣವಾಗಿ ರಾಶಿಯಾಧಿಪತಿ ಮತ್ತು ದಿಕ್ಕು ಅದರ ಬಗ್ಗೆ ಹೇಳ್ತಾನೆ. ಅದಕ್ಕೆ ಮುಂಚೆ ಏನು ಮಾಡುವ ಚಾನಲ್ ನೋಡ್ತಾ ಇದ್ದೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೊಂದು ಸಬ್ಸ್ಕ್ರೈಬ್ ಅಂತ ಇವತ್ತು ಸೈಡಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು, ಆಲ್ ಅಂತ ಬರ್ತಾನೆ ಕ್ಲಿಕ್ ಮಾಡೋದನ್ನು ಮರಿಬಿಡಾಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನು ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ಅದಕ್ಕೆ ಏನಾದರೂ ಸಮಾಧಾನದ ಮಾತು ಬೇಕು ಅಥವಾ ಏನಾದರೂ ಪರಿಹಾರ ಬೇಕು, ಅದನ್ನು ಬೇಕು ಅಂದರೆ ಏನು ಮಾಡಬೇಕು, ಸಮಸ್ಯೆನ ಡೀಟೇಲ್ ಆಗಿ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರದ ಜೊತೆ ಒಂದು ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿದೆ, ರಾಶಿ ನಕ್ಷತ್ರ ಗೊತ್ತಿದೆ ಅಂತವರು ಕೂಡ ಕೇಳ್ಬೋದು. ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ಡೀಟೇಲ್ ಆಗಿ ಅದರ ಬಗ್ಗೆ ಕೂಡ ಮಾಹಿತಿ ಕೊಡಿ. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಪ್ರಶ್ನೆಗೆ ಉತ್ತರ ಕೊಡೋಕೆ ಸ್ವಲ್ಪ ಲೇಟ್ ಆಗ್ಬೋದು, ಸಮಯದ ಅಭಾವದಿಂದ, ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಇನ್ನೊಂದು ಅದೇ ನನ್ನ ಪ್ರೀತಿಯ ವೀಕ್ಷಕಿ ಶೈಲಶ್ರೀ, ಅವರಿಗೆ 2 ಹೆಣ್ಣು ಮಕ್ಕಳು. ಅದರಲ್ಲಿ ಮೊದಲನೇದು ರಕ್ಷಿತನ ಹುಟ್ಟುಹಬ್ಬ ಇವತ್ತು. ಅವಳಿಗೆ ಎಲ್ಲವೂ ಸಿಗಲಿ, ಜೀವನದಲ್ಲಿ ನೂರಾರು ಕಾಲ ಸುಖವಾಗಿ ಬಾಳಲಿ. ತುಂಬ ಜಾನೆ ಅವಳು. ನನಗೆ ಅವಳೇ ಒಮ್ಮೆ ಮೆಸೇಜ್ ಮಾಡಿದ್ಲು. ಪುಟ್ಟ ಹುಡುಗಿ, ಅದು ಸ್ಕೂಲಿಗೆ ಹೋಗುತ್ತೆ. ಅವಳಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ರಕ್ಷಿತಾ, ಒಳ್ಳೆಯದಾಗಲಿ. ನನ್ನ ಆಶೀರ್ವಾದ ಜೊತೆಗೆ ನಾನು ನಂಬ್ಕೊಂಡು ಬಂದಿರುವಂಥ ಶಿವದೇವರ ಕುರುಗಜದೇವದ ಆಶೀರ್ವಾದ ನಿನ್ನನ್ನು ಸದಾ ಕಾಲ ಕಾಪಾಡಲಿ. ಖುಷಿಯಾಗಿರು ಮಗು, ಒಳ್ಳೆಯದಾಗಲಿ. ಹಾಗೆಯೇ ನೋಡೋಣ ಯಾವ ರಾಶಿಗೆ ರಾಶ್ಯಾಧಿಪತಿ ಗ್ರಹ ಮತ್ತು ದಿಕ್ಕು, ಶುಭ ದಿಕ್ಕು ಅನ್ನೋದನ್ನು ನೋಡೋಣ. ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೇನೆ. ಮೇಷರಾಶಿಗೆ ಗ್ರಹ ಕುಜ ಮಂಗಳ ಮತ್ತು ದಿಕ್ಕು ಪೂರ್ವ. ವೃಷಭ ರಾಶಿಗೆ ಶುಕ್ರ ರಾಶ್ಯಾಧಿಪತಿ ದಕ್ಷಿಣ ದಿಕ್ಕು. ಮಿಥುನಕ್ಕೆ ಬುಧ ರಾಶ್ಯಾಧಿಪತಿ ಪಶ್ಚಿಮ ದಿಕ್ಕು. ಕರ್ಕಾಟಕ ಚಂದ್ರ ರಾಶ್ಯಾಧಿಪತಿ ಉತ್ತರ ದಿಕ್ಕು. ಸಿಂಹ ರವಿ ರಾಶ್ಯಾಧಿಪತಿ ಪೂರ್ವ ಶುಭ ದಿಕ್ಕು. ಕನ್ಯಾ ಬುಧ ರಾಶ್ಯಾಧಿಪತಿ ದಕ್ಷಿಣ ದಿಕ್ಕು. ತುಲಾ ಶುಕ್ರ ರಾಶ್ಯಾಧಿಪತಿ ಪಶ್ಚಿಮ ದಿಕ್ಕು. ವೃಶ್ಚಿಕ ಕುಜ ಉತ್ತರ ದಿಕ್ಕು. ಧನಸ್ಸು ಗುರು ರಾಶ್ಯಾಧಿಪತಿ ಪೂರ್ವ ದಿಕ್ಕು. ಮಕರ ಶನಿ ದಕ್ಷಿಣ ದಿಕ್ಕು, ಶನಿ ರಾಶ್ಯಾಧಿಪತಿ. ಹಾಗೆಯೇ ಕುಂಭರಾಶಿದು ಕೂಡ ಶನಿ ರಾಶ್ಯಾಧಿಪತಿ ಪಶ್ಚಿಮ ದಿಕ್ಕು. ಮೀನ ರಾಶಿಗೆ ಬಂದುಬಿಟ್ಟು ಗುರು ರಾಶ್ಯಾಧಿಪತಿ ಮತ್ತು ಉತ್ತರ ದಿಕ್ಕು. ಅಂದರೆ ಇದು ಶುಭ ದಿಕ್ಕು ಅಂತ ಹೇಳುವಂಥದ್ದು. ಅಂದರೆ ರಾಶಿಗೆ ಅನುಗುಣವಾಗಿ ಬರುವಂಥ ದಿಕ್ಕುಗಳು ಇದು ಒಂದು ಹಾಗೆ ಬರುವಂಥ ದಿಕ್ಕುಗಳು ನಿಮ್ಮ ರಾಶಿಗೆ ಅಂತಲೇ ಹೇಳಬಹುದು. ಮತ್ತು ರಾಶ್ಯಾಧಿಪತಿ ನಿಮ್ಮ ರಾಶಿಗೆ ಅನುಗುಣವಾಗಿ ನಾನು ರಾಶ್ಯಾಧಿಪತಿಯನ್ನು ಹೇಳಿದ್ದೇನೆ, ದಿಕ್ಕು ಯಾವುದು ಅಂತಲೇ ಹೇಳಿದ್ದೇನೆ. ಹೀಗೇ ಬೇರೆ ಬೇರೆ ನಿಮ್ಮ ರಾಶಿಗೆ ಅನುಗುಣವಾಗಿ ಅದೃಷ್ಟ ಸಂಖ್ಯೆ ಆಗಿರ್ಬೋದು, ಅಥವಾ ಅದೃಷ್ಟ ಬಣ್ಣ ಆಗಿರ್ಬೋದು, ಅದೃಷ್ಟದ ಒಂದು ಕಲ್ಲು ಆಗಿರಬಹುದು, ಅರಳು ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇನೆ. ಹಿಂದೆನೂ ಕೊಟ್ಟಿದ್ದೆ ನಾನು, ಆದರೆ ನ್ಯೂ ಸಬ್ಸ್ಕ್ರೈಬರ್ ಬರ್ತಾ ಇರ್ತಾರೆ ಅಲ್ವಾ. ತುಂಬ ಹಿಂದೆ ನಾನು ಕೆಲವೊಂದು ಇಂಥದ್ದೇ ಇನ್ಫಾರ್ಮೇಟಿವ್ ವಿಡಿಯೋ ಹಾಕಿದ್ದೇನೆ, ಪರವಾಗಿಲ್ಲ. ಇನ್ನು ಮುಂದೇನೂ ಅದರ ಬಗ್ಗೆ ತುಂಬ ಒಂದು ಇನ್ಫಾರ್ಮೇಷನ್ ಕೊಡ್ತೇನೆ. ಧನ್ಯವಾದಗಳು.